ಇತ್ತೀಚೆಗೆ ಜಗಳೂರು ತಾಲೂಕಿನ ಉಪ್ಪಾರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಜಗಳೂರಿನ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಈ ಸಭೆಯಲ್ಲಿ ಉಪ್ಪಾರ ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ತಾಲೂಕು ಉಪ್ಪಾರ ಸಂಘದ ಪದಾಧಿಕಾರಿಗಳು ಸೇರಿದ್ದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕ್ಯಾಸನಹಳ್ಳಿ ಬಸವಣ್ಣಪ್ಪನವರು ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಜಮ್ಮಾಪುರದ BR ರಂಗಪ್ಪನವರು ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಗಿಡ್ಡನಕಟ್ಟೆ D ತಿಪ್ಪೇಸ್ವಾಮಿ, ಅಸ್ಕೋಡ್ N ನರಸಿಂಹಪ್ಪ, ಹೊಸೂರಿನ R ಪುಟ್ಟಪ್ಪನವರು ಉಪಾಧ್ಯಕ್ಷರಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ದೇವಿಕೆರೆಯ ಹಾಗೂ ಹಿರಿಯ ಪತ್ರಕರ್ತರಾದ UM ಗುರುಸ್ವಾಮಿಯವರು ಆಯ್ಕೆಯಾಗಿದ್ದಾರೆ. ಖಜಾಂಚಿಯಾಗಿ ರಸ್ತೆ ಮಾಕುಂಟೆಯ ಮಹಾಂತೇಶ್ ರವರು ಆಯ್ಕೆಯಾಗಿದ್ದಾರೆ. ಹಿರಿಯರೆಕೆರೆಯ ನಾಗರಾಜ್, ಉದ್ಘಟ್ಟದ BC ಮಂಜುನಾಥ್, ಜಗಳೂರು ಟೌನ್ನ A ಬಂಗಾರಪ್ಪನವರು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ನಿರ್ದೇಶಕರಾಗಿ ಚಿಕ್ಕ ಅರಕೆರೆಯ ಮಂಜಪ್ಪ, ಸಾಗಲಕಟ್ಟೆ ಗ್ರಾಮದ T ರಂಗಪ್ಪ, ಹಳವದಂಡಿ T ಮಂಜುನಾಥ್, ಹೊಸಹಟ್ಟಿಯ B ಚೌಡಪ್ಪನವರು, ದೊಣ್ಣೆಹಳ್ಳಿ ವೆಂಕಟೇಶ್, ಜ್ಯೋತಿಪುರದ ರವಿ T, ಭರಮಸಮುದ್ರ ಶಾಮಣ್ಣ, ಮಾಡಲ್ಮಾಚಿಕೆರೆಯ H ವೆಂಕಟೇಶ್, ರಸ್ತೆ ಮಾಚಿಕೆರೆಯ ಬಸವರಾಜಪ್ಪನವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ಸಮಾಜದ ಹಲವಾರು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಎಂಥ ಕಾರ್ಯಕ್ರಮ ಎಲ್ಲಿ ಉತ್ತರ ಇಲ್ಲ. ಯಾವ ಸಂಘಟನೆ ಯಾವ ಜನಾಂಗ ಕೂಡ ಮುಂದೆ ಬಂದರೆ ಕೆಲವನ್ನ ಮರ್ತು ಬಿಡಬೇಕು, ಕೆಲವನ್ನ ಕ್ಷಮಿಸ್ಬೇಕು, ಕೆಲವನ್ನ ಮರ್ತು ಬಿಡಬೇಕು, ಕೆಲವನ್ನ ಕ್ಷಮಿಸ್ಬೇಕು. ಆಗ ನಮ್ಮ ಮನೆಯಿಂದ ಎಲ್ಲರೂ ಬೆಳಿಬೇಕು. ಅವರು ಕೂಡ ಇವತ್ತು ನಮ್ಮ ಊರಿನ ಸದಸ್ಯರ ಪಂಚಾಯತ್ ಹೆಸರುಗಳನ್ನ ಸೂಚನೆ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಹೊಸೂರು, ಇದನ್ನ ಈಗ ಚಂದ್ರನಗರ ಅಂತ ಕರೀತಾರೆ. ಹೊಸೂರಿಂದ R ಪುಟ್ಟಪ್ಪ ಇವರು ಆಯ್ಕೆ ಆಗಿದ್ದಾರೆ. ಅದೇ ರೀತಿಯಾಗಿ ಚಿಕ್ಕರಕೆರೆಯಲ್ಲಿ ನಮ್ಮ JCB ತಿಪ್ಪೇಸ್ವಾಮಿ ಅವ್ರನ್ನ ಮಾಡಿದ್ವಿ. ಅವರು ಇಲ್ಲ ನಮಗೆ ಇನ್ನು ಮುಂದಿನ ದಿನಗಳ 4 ದಿನ ಬೇರೆ ಮಾಡಿ ಅಂತ ಹೇಳಿ ಅವರು R ಮಂಜಪ್ಪ ಅವರಿಗೆ ಅವರು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿಯಾಗಿ ಸಾಗಲಕಟ್ಟೆಯಿಂದ ಸಾಗಲಕಟ್ಟೆ ಹೋದ ಸಂದರ್ಭದಲ್ಲಿ ಅಲ್ಲಿನ ಮುಖಂಡರು ರಂಗಪ್ಪರು ಅವ್ರನ್ನೇ ಅವರು ಆಯ್ಕೆ ಮಾಡಿದ್ರು. ಅವರು ಯಾಕಂದ್ರೆ ಪ್ರತಿ ಸಾರಿ ನಾವು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಎಲ್ಲ ವಿಷಯಗಳನ್ನು ತಂದು ಹೇಳ್ತಾರೆ ಅಂತ ಹೇಳಿ ರಂಗಪ್ಪನೇ ಆಯ್ಕೆ ಮಾಡಿದ್ದಾರೆ. ಇನ್ನು ಹಳದಂಡಿಯಿಂದ ಎಲ್ಲ ಯುವಕರು ಅವ್ರ ಊರಿನ ಗ್ರಾಮಸ್ಥರು ಸೇರಿ ನಮ್ಮ ಮಂಜುನಾಥ್ ಅದೇ ರೀತಿಯಾಗಿ ರಸ್ತೆ ಮಾಕುಂಟೆಯಿಂದ ಯಾವತ್ತು ಈ ಜಗಳೂರು ತಾಲೂಕಿನ ಅವ್ರನ್ನ ನಿರ್ದೇಶಕರಾಗಿ ನೇಮಕ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನ ಹೊಸಟ್ಟಿ ನಮ್ಮ ಯುವಕರಾಗಿರ್ತಕ್ಕಂಥ ಚೌಡಪ್ಪನವರು ಅವ್ರು ಬಹಳ ಜನ ಸೇರಿದ್ರು. ಅವರು ಸೇರಿ ಚೌಡಪ್ಪರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ದೊಣ್ಣೆಹಳ್ಳಿಯಿಂದ ನಮ್ಮ ಬಸವಣ್ಣರು ಅವರು ಎಲ್ಲರೂ ಸೇರಿ ನಮ್ಮ ಮಾಜಿ ಡೈರೆಕ್ಟರ್ ಎಲ್ಲರೂ ಸೇರಿ ವೆಂಕಟೇಶ್ ಅಂತ ಯುವಕರು ಇದ್ರಪ್ಪ, ವೆಂಕಟೇಶ್ ಅಂತ ನೇಮಕ ಮಾಡಿದ್ದಾರೆ. ಇನ್ನು ಉದ್ಘಟ್ಟದಿಂದ ಡೈನಮಿಕ್ ಹೀರೋ ಇದು ಯುವಕರು ಯಾವುದೇ ಹಾಗಾಗಿ ನಮ್ಮ ಉದ್ಘಾಟದಿಂದ ಮಧ್ಯಾಹ್ನ ನೇಮಕ ಮಾಡಿದ್ದಾರೆ. ಇನ್ನು ಆಸ್ಕೋಡಿಂದ ಯಾವತ್ತು ಭಗೀರಥ ಸಂಘಕ್ಕೆ ಕೆಲಸಗಳನ್ನ ಮಾಡ್ಕೊಂತ ಬಂದಿರ್ತಕ್ಕಂಥ N ನಿರ್ದೇಶಕರಾಗಿ ನೇಮಕ ಮಾಡಿದ್ದಾರೆ. ಹಿರಿಯರಿಕೆಯಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಾಗರಾಜಣ್ಣ ಅವ್ರನ್ನ ನೇಮಕ ಮಾಡಿದ್ದಾರೆ. ಜ್ಯೋತಿಪುರದಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರವಣ್ಣ ಅವರಿಗೆ ಬರ್ಬೇಕಂತ ಅವರು ಅವ್ರ ಮನೆಯಲ್ಲ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿ, ಇಲ್ಲ ನೀವು ಮುಗಿಸ್ರಿ ಎಲ್ಲರಿಗೂ ಬರ್ಬೇಕಿತ್ತು ಅಂತ ಫೋನ್ ಮಾಡಿ ಹೇಳಿದ್ರು. ಆ ರವಣ್ಣ ಜ್ಯೋತಿಪುರದಿಂದ ರವಣ್ಣ ಅವರು ಈಗ ಹಾಲಿ ಸದಸ್ಯರು ಗ್ರಾಮ ಪಂಚಾಯತಿ ಅವ್ರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡ್ತಾರೆ. ಇನ್ನ ಭರಮಸಮುದ್ರದಿಂದ ಇವರು ನಾವು ಹೆಸರು ಕೇಳಿದಾಗ ಇವರೆಲ್ಲ ಬ್ರಾಹ್ಮಣ ಅಂತ ಮಾಡಿದ್ವಿ. ಬ್ರಾಹ್ಮಣರನ್ನ ನಿರ್ದೇಶಕರಾಗಿ ನೇಮಕ ಮಾಡಿದ್ದಾರೆ. ಕ್ಯಾಸಿನಹಳ್ಳಿಯಿಂದ ಬಸವಣ್ಣಪ್ಪನವರು
ಕಡೆಯಿಂದ ಯಾವತ್ತು ನಮ್ಮ ಸಹೋದರರು ಮುಂಚೂಣಿ ಯುವಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಇಲ್ಲ ಜಮಾಪುರದಿಂದ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಹೊಂದಿರತಕ್ಕಂಥವ್ರು ಅವ ಜಮೀನ್ದಾರರಾಗಿರ್ತಕ್ಕಂಥ ರಂಗಪ್ಪಣ್ಣವ್ರನ್ನ ಮೂಡ್ಲುಮಾಚಿಕೆರೆಯಿಂದ ನಾವು ಮೂಡ್ಲುಮಾಚಿಕೆರೆಯಿಂದ ನಾವು ಏನೋ ಅಂತ ನಮ್ಗೆ ಕರ್ಕೊಂಡ್ಬಿಟ್ಟಿದ್ವಿ. ಆದ್ರೂ ಆ ಊರು ಬಿಡಬಾರ್ದು ಅಂತೇಳಿ ಎಲ್ಲ ಇವ್ರ ಮುಖಂಡರು ಹೋಗಿ ಆ ಊರನ್ನ ಟಚ್ ಮಾಡಿ ಒಳ್ಳೆ ಯುವಕನ ನಾವು ಮೂಡ್ಲುಮಾಚಿಕೆರೆ ಮೊಟ್ಟುಪರ್ ಅಂತಿದ್ವಿ. ಮೊಟ್ಟುಪರ್ ಅಲ್ಲ, ನಮ್ಗಿಂತ ಚಲೋಪರ್ ಅವರು. ಆಗ ಅಂತ ನಮ್ಮ ವೆಂಕಟೇಶ್ವರನ್ನ ನಿರ್ದೇಶಕನಾಗಿ ಅವ್ರ ಊರಿಂದ ಕಳಿಸಿದ್ದಾರೆ. ಅದ್ರ ಜೊತೆಗೆ ಜಗಳೂರು ಟೌನಿಂದ ಬಂಗಾರಪ್ಪ ಅವ್ರನ್ನ ನಿರ್ದೇಶಕರಾಗಿ, ದೇವಿಕೆರೆಯಿಂದ ನಮ್ಮ ಮುಖಂಡರು ಹಿರಿಯರು ಅಣ್ಣರಾಗಿರ್ತಕ್ಕಂಥ ಗುರುಸಿದ್ದಪ್ಪನವರು ನನ್ನ ಹೆಸರು UM ಗುರುಸ್ವಾಮಿ ಅಂತ ಸೂಚನೆ ಮಾಡಿದ್ದಾರೆ. ದೇವಿಕೆರೆಯಿಂದ UM ಗುರುಸ್ವಾಮಿ. ಇಷ್ಟು 18 ಜನ ನಿರ್ದೇಶಕರನ್ನಾಗಿ ಎಲ್ಲ ಒಳ್ಳೆ ಹಳ್ಳಿಗಳಿಂದ ನೇಮಕ ಮಾಡಿದ್ದಾರೆ. ಈ 18 ಜನದಲ್ಲಿ ಇನ್ನು ನಮ್ಮೇನು ಮುಖಂಡರಿದ್ದಾರೆ ಅವರು ಅಧ್ಯಕ್ಷರನ್ನ, ಗೌರವಾಧ್ಯಕ್ಷರನ್ನ, ಕಾರ್ಯದರ್ಶಿನ, ಪ್ರಧಾನ ಕಾರ್ಯದರ್ಶಿ ಮಾಡ್ಬೋದು, ಸಂಘಟನೆ ಕಾರ್ಯದರ್ಶಿ ಮಾಡ್ಬೋದು, ಖಜಾಂಚಿ ಮಾಡ್ಬೋದು, ಹೀಗೆ ಹಲವಾರು ಹುದ್ದೆಗಳಿದ್ದಾವೆ. ಅವರು ಯಾರನ್ನ ಸೂಚನೆ ಮಾಡ್ತಾರ ಅವ್ರನ್ನ ನಾವು ಒಪ್ಕೊಂಡು ಹೋಗೋದು. ನರಸಿಂಹ ಹಸುಗೋಡು, ಆರ್ ಪುಟ್ಟಪ್ಪ ಹೊಸೂರು, ಸಿ ತಿಪ್ಪೇಸ್ವಾಮಿ ಇಡನ್ಕಟ್ಟೆ. ಆಮೇಲೆ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಚೌಡಪ್ಪ ಹೊಸಟ್ಟಿ, ಮಂಜುನಾಥ್ ಉದ್ಗಟ್ಟ, ಹಿರಿಯರ ನಾಗರಾಜ್, ಜಗಳೂರು ಸಂಘಟನಾ ಕಾರ್ಯದರ್ಶಿ, ಖಜಾನ್ಸಿ ಮಾಂತೇಶ್, ಆಮೇಲೆ ಪ್ರಧಾನ ಕಾರ್ಯದರ್ಶಿಗಳು ಗುರುಸ್ವಾಮಿ ದೇವಿಕೆರೆ, ಅಧ್ಯಕ್ಷರು BR ರಂಗಪ್ಪ ಜಮಾಪುರ, ಗೌರವಾಧ್ಯಕ್ಷರು ಬಸವಣ್ಣಪ್ಪ ಕೆಸರಳ್ಳಿ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಕೂಡ ನಮ್ಮ ಉಪ್ಪಾರ ಸಮಾಜ ಸಂಘಟನೆ ತುಂಬ ದಿನದಿಂದ ಒಂದು 7 ವರ್ಷದಿಂದ ಯಾವುದೇ ಚಟುವಟಿಕೆಗಳು ನಡೀತಿದ್ದಿಲ್ಲ. ಈಗ ನೂತನ ಅಧ್ಯಕ್ಷರಾಗಿ ರಂಗಪ್ಪರು ಆಗಿದ್ದಾರೆ. ಬನ್ನಿ, ಈ ಜಮಾಪುರದ ರಂಗಪ್ಪರು ಸಂಘಟನೆ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ನೂತನ ಜಗಳೂರು ಉಪ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಈ ಜಗಳೂರು ತಾಲೂಕಿನಲ್ಲಿ ಯಾವ ರೀತಿ ನೀವು ಸಂಘಟನೆ ಮಾಡ್ತೀರಾ ಮತ್ತು ಇಲ್ಲಿ ಸಮಾಜ ಸಂಘಟನೆ ಯಾವ ರೀತಿ ಇದೆ ಅದರ ಬಗ್ಗೆ ಪ್ಲೀಸ್. ನನ್ನ ಹೆಸರು ರಂಗಪ್ಪ, ಜಮಾಪುರ ಜಗಳೂರು ತಾಲೂಕು. ನಾನು ಒಬ್ಬ ರೈತ. ಮೊದಲು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಮಾಜಿ ಅಧ್ಯಕ್ಷ ಆಗಿದ್ದೀನಿ. ಈಗ ನಮ್ಮ ಸಮಾಜದವರು ಇದು ನಮ್ಮ ಸಮಾಜದ ನಡವಳಿಕೆಗಳೆಲ್ಲ ಕುಂಠಿತವಾಗಿದ್ದಾವೆ. ಈಗ ನೀನು ಒಂದು ಸ್ವಲ್ಪ ಅಧ್ಯಕ್ಷ ಆಗಿ ಇದನ್ನ ಸ್ವಲ್ಪ ಮುಂದುವರಿಸಿ ಇದನ್ನೆಲ್ಲ ಇದು ಮಾಡಬೇಕು ಅಂತಂದು ನಮ್ಮ ಸಮಾಜದವರೆಲ್ಲ ಕೇಳಿ ಇದು ಮಾಡಿದ್ದಾರೆ. ನಾನು ಈಗ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಈಗ ಅಧ್ಯಕ್ಷ ಆಗಿ ಈಗ ನಮ್ಮ ಸಮಾಜದಲ್ಲಿ ನಮಗೆ ಜಾಗ ಇಲ್ಲ. ಒಂದನೇದು, ನಮಗೆ ಒಂದು ಮಕ್ಕಳು ಓದೋಕ್ಕಾಗಲಿ, ನಾವೆಲ್ಲ ಕುಂದ್ರೋಕ್ಕಾಗಲಿ, ಸಮುದಾಯ ಭವನ ಕಟ್ಟೋಕ್ಕಾಗಲಿ ನಮಗೆ ಜಾಗದ ಕೊರತೆ ಭಾಳ ಐತೆ. ಎರಡನೇದಾಗಿ ಈಗ ನಮ್ಮ ಸಂಘದಲ್ಲಿ ಏನು ದುಡ್ಡಿಲ್ಲ. ನಮ್ಮದು ಹಿಂದುಳಿದ ಜಾತಿ. ಇದರಿಂದ ನಾವು ಯಾವುದ್ರಲ್ಲೂ ಮುಂದೆ ಬರೋಕ್ಕಾಗಿಲ್ಲ. ಯಾವ ರಾಜಕೀಯದಲ್ಲೂ ಮುಂದೆ ಬರೋಕ್ಕಾಗಿಲ್ಲ. ಇವತ್ತು ಯಾವುದ್ರಲ್ಲೂ ಬಂದು ಇರೋಕ್ಕಾಗಿಲ್ಲ. ಇದರಿಂದ ನಮ್ಮ ಸಮಾಜನ ಕೆಲವು ಈಗ ಇರೋಂಥ MLAರು, MP ಮತ್ತು ಇವರೆಲ್ಲ ನಮಗೆ ರಾಜಕಾರಣಿಗಳು ಸ್ವಲ್ಪ ನಮ್ಮ ಸಮಾಜಕ್ಕೆ ಒತ್ತು ಕೊಟ್ಟು ನಮ್ಮನ್ನು ಒಂದು ಸ್ವಲ್ಪ ಪರಿಗಣಿಸಿ ನಮ್ಮನ್ನು ಮಕ್ಕಳು ವಿದ್ಯಾಭ್ಯಾಸಕ್ಕೂ ಇದಕ್ಕೆಲ್ಲ ಒಂದು ಒಳ್ಳೇದು ಮಾಡಿಕೊಡ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ಅಧ್ಯಕ್ಷ ಆಗಿದ್ದೀನಿ. ನಾನು ಚಟುವಟಿಕೆಯಿಂದ ಮಾಡಬೇಕಂತ ನನ್ನ ಆಸೆ ಐತೆ. ನಮ್ಮ ಕಾರ್ಯದರ್ಶಿರು ಒಬ್ಬರು ಇದ್ದಾರೆ ನನ್ನ ಜೊತೆಗೆ, ಅವರು ಒಳ್ಳೆಯ ಯುವಕರಿದ್ದಾರೆ. ಅವರು ನಾವು ಸೇರಿ ನಾವು ಸಂಘನ ಸ್ವಲ್ಪ ಅಭಿವೃದ್ಧಿ ಪಡಿಸ್ಬೇಕಂತ ನಾವು ಇದು ಮಾಡ್ತಾಯಿದ್ದೀವಿ. ಸರ್, ಈಗ ನೂತನ ಅಧ್ಯಕ್ಷರು ಆಗಿದ್ದ ದಿವಸನೇ ನೀವು MLA ಅನ್ಕೊಂಡು ಮನವಿ ಕೊಟ್ಟಿದ್ದೀರಾ ಸಮಾಜದ ಬಗ್ಗೆ. ಅದು ಏನಂತ ಮನವಿ ಕೊಟ್ಟರಿ ಮತ್ತು MLAಗಳು ನಿಮ್ಮ ಹತ್ರ ಏನಂತ ಮಾತಾಡಿದ್ರು ಸಮಾಜದ ಬಗ್ಗೆ? ಸರ್, ನಮಗೆ ಏನು ಹೇಳಿದ್ರು ಅವರು, ನಾವು ಯಾಕೆ ಕೊಟ್ಟಿವಿ ಅಂದರೆ ನಮಗೆ ಜಾಗ ಇಲ್ಲ ಮೇನು. ಈಗ ನಮ್ಮ ಸಮಾಜದಂತೆಯೇ ಅವರು ಗೊಲ್ಲರ ಸಮಾಜದವ್ರಿಗೆ 1 ಎಕರೆ ಜಮೀನು ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಒಂದು ಎಕರೆ ಜಮೀನು ಕೊಡ್ರಿ, ನಾವು ಅಲ್ಪಸಂಖ್ಯಾತರು, ನಾವು ನಮ್ಮ ತಾಲೂಕಿನಾಗೆ
ಎಲ್ಲ ಸಮಾಜದವರು ದೊಡ್ಡ ದೊಡ್ಡದಾಗಿ ಬೆಳೆದಿದ್ದಾರೆ. ನಮ್ಮ ಸಮಾಜ ಬೆಳೆದೇ ಇಲ್ಲ ಇವತ್ತಿಗೂ 7 ವರ್ಷ ಆಯಿತು. ಹಿಂಗೆ ಒಬ್ರಿಗೊಬ್ರು ಹಿಂದಕ್ಕೆ ಬಿದ್ದು ಕುಂಠಿತ ಹೋಗೈತೆ ಅದು ಸಮಾಜ, ಏನು ಇದಾಗಿಲ್ಲ, ಏಳಿಗೆ ಆಗಿಲ್ಲ. ಈಗ ನಾವು ಅದನ್ನು ಸ್ವಲ್ಪ ಮುಂದುವರೆದು ಅದನ್ನ ಮಾಡ್ಬೇಕಂತಂದು ಮುಂದುವರಿಸಿ ಮೇಲೆ ತರ್ಬೇಕಂತಂದು ನಾವು MLA ಹತ್ರ ಹೋಗಿ ಕೇಳ್ಕೊಂಡಿದ್ವಿ. ಸರ್, ಈಗ ಉಪ್ಪಾರ ಸಮಾಜದವರು ರಾಜ್ಯಾದ್ಯಂತ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದಿರಿ, ಮನವಿ ಕೊಟ್ಟರಿ, ಇನ್ನೂ ಕೂಡ ಇವತ್ತು ಮೀಸಲಾತಿ ಸಿಗ್ತಿಲ್ಲ. ಅದ್ರ ಬಗ್ಗೆ ನೀವು ಹೊಸ ಅಧ್ಯಕ್ಷರಾಗಿ ಏನು? ಅದು ಕೇಂದ್ರ ಸರ್ಕಾರದಿಂದ ಆಗಬೇಕು. ನಮಗೆ ಶಿವಪುರಿ ಸ್ವಾಮಿ ಅಂತ ಇದ್ದರು. ಆ ಶಿವಪುರಿ ಸ್ವಾಮಿಯರು ರಾಜಗುರುಗಳು, ಅವರು ತೀರ್ಕೊಂಡ ಮೇಲೆ ನಮಗೆ ಒಂದು ಸ್ವಲ್ಪ ಕುಂಠಿತ ಆಗೈತೆ. ನಮ್ಮ ಭಗೀರಥ ಸ್ವಾಮಿಗಳು ಇದ್ದಾರೆ, ಅವರು ಭಾಳ ಹೋರಾಟ ಮಾಡ್ತಾಯಿದ್ದಾರೆ. ಎಲ್ಲ ನಮ್ಮ ರಾಜ್ಯದೆಲ್ಲ ಮಾಡುತ್ತಾ ಹೋರಾಟ ಮಾಡ್ತಾಯಿದ್ದಾರೆ. ಈಗ ನಮಗೆ ಬೆನ್ನೆಲುಬು ಬೇಕು. ಅದರಿಂದ ಅದು ಸೆಂಟ್ರಲ್ನಾಗ ಆಗಬೇಕು. ಆಯ್ತು ಸರ್. ಸರ್, ಈಗ ಜಗಳೂರು ತಾಲೂಕು ಸುತ್ತಮುತ್ತ ಯಾವ ಗ್ರಾಮದಲ್ಲಿ ನಮ್ಮ ಉಪ್ಪಾರ ಬರ್ತಾರೆ ಸರ್? ನಮಗೆ 22 ಗ್ರಾಮದಲ್ಲಿ ಉಪ್ಪಾರ ಬರ್ತಾರೆ ಸರ್. 22 ಗ್ರಾಮ ಅಂದರೆ ಜಮ್ಮಾಪುರ, ಗಿದ್ನಕಟ್ಟೆ, ಕ್ಯಾಸನಹಳ್ಳಿ, ಅರಕೆರೆ, ದೇವಿಕೆರೆ, ಇಲ್ಲಿ ಮೇನ್ ಪ್ಲೇಸ್ನಾಗ ಭಾಳ ಜನ ಇದ್ದಾರೆ ಸರ್. ದೊಣ್ಣಹಳ್ಳಿ, ಹೊಸಟ್ಟಿ, ದೊಣ್ಣಹಳ್ಳಿ, ಇದೆಲ್ಲ 22 ಗ್ರಾಮದಲ್ಲಿ ಬರ್ತಾರೆ ಸರ್. ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ಉಪ್ಪಾರ ಸಮಾಜದ ಸಂಘಟನೆ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಸರ್. ಧನ್ಯವಾದಗಳು. ಸರಿ ಸರ್.